ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ರಾಜ್ಯ ಕುರ್ಚಿ ಕದನ ಈಗ ಮತ್ತೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ತಿರುಕಿದೆ. ನಾಷ್ಟಾ ನೆಪದಲ್ಲಿ ಮತ್ತೆ ನಾಯಕರ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಕಾವೇರಿಯಿಂದ ಸದಾಶಿವನಗರಕ್ಕೆ ಟಿಫಿನ್ ರಾಜಕೀಯ ಶಿಫ್ಟ್ ಆಗಿದ್ದು, ಮಂಗಳವಾರ ಕುರ್ಚಿ ಕದನ ಮತ್ತೊಂದು ಮಜಲಿಗೆ ಹೊರಳಿಕೊಳ್ಳುವ ಸಾಧ್ಯತೆ ಇದೆ. ಆಗ ಕಾವೇರಿ ನಿವಾಸ, ಈಗ ಸದಾಶಿವನಗರ. ನಾಯಕರ ಟಿಫಿನ್ ಪಾಲಿಟಿಕ್ಸ್ ಗುಟ್ಟು. ಸಿದ್ದುಗೆ ಮತ್ತೆ ಸಿಕ್ತು ಗ್ರೇಸ್ ಪೀರಿಯಡ್. ಇದುವೇ ಹೊತ್ತಿನ ವಿಶೇಷ ಟಿಫಿನ್ ಬಾಕ್ಸ್ ಸೀಕ್ರೆಟ್. ಸಿಎಂ ಡಿಸಿಎಂ ಮತ್ತೊಂದು ಬ್ರೇಕ್ಫಾಸ್ಟ್ಗೆ ಸದಾಶಿವನಗರದಲ್ಲಿ ವೇದಿಕೆ ಸಜ್ಜಾಗಿದೆ. ಸೋಮವಾರ ಸಿಎಂ ಸಿದ್ದು ಡಿಕೆಶಿ ಇನ್ನೂ ಕರೆದಿಲ್ಲ, ಕರೆದ್ರೆ ಉಪಹಾರ ಸಭೆಗೆ ಡಿಕೆಶಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದೂರನ್ನ ತಮ್ಮ ನಿವಾಸಕ್ಕೆ ತಿಂಡಿ ಸೇವನೆಗೆ ಆಹ್ವಾನಿಸಿದ್ದಾರೆ. ಉಪಹಾರದ ನೆಪದಲ್ಲಿ ನಾಯಕತ್ವ ಬದಲಾವಣೆಯ ವಿಷಯ ಮತ್ತೆ ಚರ್ಚಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಜೊತೆಗೆ ನಾವಿಬ್ಬರು ಒಂದೇ ಎಂಬ ಸಂದೇಶವನ್ನ ಮರಳಿ ನೀಡಲು ಉಭಯ ನಾಯಕರು ತಯಾರಾಗಿದ್ದಾರೆ. ಮಂಗಳವಾರ ಡಿಸಿಎಂ ನಿವಾಸ ಟಿಫಿನ್ ಸೆಂಟರ್ ಆಗಿ ಬದಲಾಗಲಿದೆ. ಈ ಉಪಹಾರ ಉಪಚಾರದ ಹಿಂದಿರುವ ರಹಸ್ಯವೇನು, ಏನೆಲ್ಲ ರಾಜಕೀಯ ಚರ್ಚೆಗಳು ಅಡಗಿವೆ, ಈ ಬಗ್ಗೆ ಎಲ್ಲಿದ ಡೀಟೇಲ್ಸ್. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ನಾನು ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಹೊನ್ನಣ್ಣ ಬ್ರೇಕ್ಫಾಸ್ಟ್ ನಲ್ಲಿ ಇದ್ರು. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ, ನಮ್ದು ಅಚಲ. ನವೆಂಬರ್ 29 ಶನಿವಾರ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸ ರಾಜಕೀಯ ಕಾವು ಪಡೆದುಕೊಂಡಿತ್ತು. ಅಲ್ಲಿಯವರೆಗೂ ಜೋರಾಗಿದ್ದ ನವೆಂಬರ್ ಕ್ರಾಂತಿ ಕಿಡಿ ಶಮನ ಮಾಡಲು ಇಬ್ಬರು ನಾಯಕರು ಭೇಟಿಯಾಗಿದ್ರು. ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ಕೆಸಿ ವೇಣುಗೋಪಾಲ್ ಸೂಚನೆಯ ಮೇರೆಗೆ. ಇಬ್ಬರು ಸೇರಿ ತಿಂಡಿ ಸೇವಿಸುವುದರ ಮೂಲಕ ಅಲ್ಲಿ ಹಲವು ರೀತಿಯ ರಾಜಕೀಯ ಚರ್ಚೆಗಳನ್ನ ನಡೆಸಿ ಕೊನೆಗೆ ಮಾಧ್ಯಮಗೋಷ್ಠಿಯಲ್ಲಿ ನಾವು ಹೈಕಮಾಂಡ್ ಹೇಳಿದಂತೆ ನಡೆಯಲು ಬದ್ಧರಾಗಿದ್ದೇವೆ ಎಂಬ ಸಂದೇಶ ನೀಡಿ ಜೋರಾಗಿ ಪಟಪಟಿಸುತ್ತಿದ್ದ ನವೆಂಬರ್ ಕ್ರಾಂತಿಯ ಬಾವುಟವನ್ನ ತಾತ್ಕಾಲಿಕವಾಗಿ ಕೆಳಗಿಳಿಸಿದ್ರು. ಈಗ ಮತ್ತೆ ಉಭಯ ನಾಯಕರು ಮತ್ತೊಂದು ಉಪಹಾರ ಸಭೆಗೆ ಸಜ್ಜಾಗಿದ್ದಾರೆ. ಸಿಎಂ ಡಿಸಿಎಂ ಮತ್ತೊಮ್ಮೆ 1-to-1 ಮೀಟಿಂಗ್ ನಡೆಸಿ ಮಾತುಕತೆ ನಡೆಸಲಿದ್ದಾರೆ. ಕಾವೇರಿಯಿಂದ ಸದಾಶಿವನಗರದವರೆಗೆ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಎಸ್, ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿಪ್ಲವಗಳು ಸಂಭವಿಸುತ್ತಿವೆ, ದಿನಕ್ಕೊಂದು ಟ್ವಿಸ್ಟ್ ಟರ್ನ್ಗಳು ಕಾಣುತ್ತಿವೆ. ಅದಕ್ಕೀಗ ಮತ್ತೊಂದು ಸೇರ್ಪಡೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮಂಗಳವಾರ ಉಪಹಾರ ಸೇವಿಸಲು ಹೋಗಲಿದ್ದಾರೆ. ಹಾಗಂತ ಇದು ದಿಢೀರ್ ನಿರ್ಧಾರವಾದ ಕಾರ್ಯಕ್ರಮವಲ್ಲ, ಮತ್ತೆ ಗೊಂದಲಗಳು ಸೃಷ್ಟಿಯಾದ ಕುರುಹು ಅಲ್ಲ. ಈ ಸಭೆ ಕಾವೇರಿ ನಿವಾಸಕ್ಕೆ ಡಿಕೆಶಿ ಬ್ರೇಕ್ಫಾಸ್ಟ್ಗೆ ಹೋದಾಗ್ಲೇ ನಿರ್ಧಾರವಾಗಿತ್ತು. ಅದು ಕೂಡ ಸಿಎಂ ನಿವಾಸಕ್ಕೆ ಡಿಸಿಎಂ ನಾಷ್ಟಾ ಮಾಡಲು ಹೋದಾಗ್ಲೇ ನಿಶ್ಚಯವಾಗಿತ್ತು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು. ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು. ಇಲ್ಲ, ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ. ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್, ನಮ್ಮನೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ. ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ. ಅಲ್ಲೇನಪ್ಪ?
ಅಂದು ಕೆಸಿ ವೇಣುಗೋಪಾಲ್ ಸೂಚನೆ ಮೇರೆಗೆ ಸಿದ್ದು ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಏರ್ಪಾಡಾಗಿತ್ತು. ಡಿಸಿಎಂ ನಮ್ಮ ಮನೆಗೆ ಬಂದುಬಿಡಿ, ಇಲ್ಲಿಯೇ ಊಟ ಮಾಡೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಸಿಎಂ ಸದ್ಯ ಹೈಕಮಾಂಡ್ ಈ ಮೀಟಿಂಗ್ ನಡೆಸಲು ಹೇಳಿದೆ. ಈಗ ನಮ್ಮ ಮನೆಯಲ್ಲೇ ಉಪಹಾರ ಸಭೆ ನಡೆಯಲಿ, ಮತ್ತೊಂದು ದಿನ ನಿಮ್ಮ ಮನೆಗೆ ನಾನು ಊಟಕ್ಕೆ ಬರ್ತೀನಿ ಅಂತ ಸಿಎಂ ಸಿದ್ದು ಹೇಳಿದ್ರು. ಅಂದು ಹೇಳಿದ ಮಾತಿಗೆ ಈಗ ವೇದಿಕೆ ಸಜ್ಜಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮಾಡಲು ಸಿಎಂ ಸಿದ್ದರಾಮಯ್ಯ ಮಂಗಳವಾರ ಹೊರಡಲು ಸಜ್ಜಾಗಿದ್ದಾರೆ. ಇನ್ನು ಕರೆ ಬಂದಿಲ್ಲ, ಕರೆದ್ರೆ ಖಂಡಿತ ಹೋಗ್ತೀನಿ. ಡಿಸಿಎಂ ಡಿಕೆಯಿಂದ ಆಹ್ವಾನ ಬಂದಿಲ್ಲ ಎಂದಿದ್ದ ಸಿಎಂ. ಸೋಮವಾರ ವಿಧಾನಸಭೆಯಲ್ಲಿ ಮಾಜಿ ಸಿಎಂ ದಿವಂಗತ ಕೆಂಗಲ್ ಹನುಮಂತಯ್ಯ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾದ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನಿವಾಸದಲ್ಲಿ ನಡೆಯಬೇಕಾಗಿರುವ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆಯೂ ಮಾತನಾಡಿದ್ರು. ಅವತ್ತು ಕರೀತೀನಿ ಅಂತ ಹೇಳಿದ್ರು, ಇನ್ನೂ ಕರೆದಿಲ್ಲ, ಕರೆದ್ರೆ ಖಂಡಿತ ಹೋಗ್ತೀನಿ ಅಂತ ಹೇಳಿದ್ರು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಡಿಕೆ ಶಿವಕುಮಾರ್ ಸಿಎಂ ಬ್ರೇಕ್ಫಾಸ್ಟ್ಗೆ ಕರೀತೀನಿ ಅಂತ ಹೇಳಿದ್ರು. ಈಗ ಸಿದ್ದುಗೆ ಡಿಕೆಯಿಂದ ಉಪಹಾರದ ಆಹ್ವಾನ ಹೋಗಿದೆ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಗೊತ್ತಿಲ್ಲ, ಕರಿಬಹುದು. ಕರೆದ್ರೆ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಕರೀತೀನಿ ಕಣೆಯ, ಕರೆದಿದ್ದೀನಿ. ಮಂಗಳವಾರ ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಪಕ್ಕಾ. ಸಿಎಂ ಸಿದ್ದುಗೆ ಆಹ್ವಾನ ಕೊಟ್ಟಿದ್ದೇನೆ ಎಂದ ಡಿಸಿಎಂ. ಎಸ್, ಈಗಾಗಲೇ ಡಿಸಿಎಂ ಅವರಿಂದ ಉಪಹಾರಕ್ಕೆ ತಮ್ಮ ಮನೆಗೆ ಆಗಮಿಸುವಂತೆ ಆಹ್ವಾನ ಹೋಗಿದೆ. ನಾಳೆ ಸಿಎಂ ಪ್ರಯಾಣ ಸದಾಶಿವನಗರಕ್ಕೆ ಸಾಗುವುದು ಪಕ್ಕಾ ಆಗಿದೆ. ಬ್ರೇಕ್ಫಾಸ್ಟ್ ಮೂಲಕ ಮತ್ತೆ ನಾವಿಬ್ಬರು ಒಟ್ಟಾಗಿದ್ದೇವೆ ಅನ್ನೋ ಸಂದೇಶ ನೀಡಲು ಉಭಯ ನಾಯಕರು ಸಜ್ಜಾಗಿದ್ದಾರೆ. ಕೇಸರಿ ಬಾತ್ ಜೊತೆ ಅಸಲಿ ಬಾತ್ ಏನು ನಡೆಯಲಿದೆ? ಸದಾಶಿವನಗರದಲ್ಲಿ ಉಭಯ ನಾಯಕರ ನಿರ್ಣಯವೇನು? ನಾಳೆ ನೀರ್ದೋಸೆ, ಇಡ್ಲಿ ವಡೆ, ಕೇಸರಿ ಬಾತ್ ಸವಿಯಲಿರುವ ಉಭಯ ನಾಯಕರ ನಡುವೆ ಮನ್ ಕಿ ಬಾತ್ ಹಂಚಿಕೆಯಾಗಲಿದೆಯಾ? ನಾಳೆ ನಡೆಯುವ ಸಭೆಯಲ್ಲಿ ನಾವಿಬ್ಬರು ಒಂದೇ ಅನ್ನೋ ಸಂದೇಶದ ಜೊತೆಗೆ ಕಾರ್ಯಕರ್ತರ ಗೊಂದಲ ನಿವಾರಣೆಯ ವಿಚಾರವಾಗಿ ಮಾತ್ರ ಮಾತುಕತೆ ನಡೆಯುತ್ತಾ? ಇಲ್ಲ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರವು ಮುನ್ನೆಲೆಗೆ ಬರುತ್ತಾ? ಇಲ್ಲವೇ ಇದೊಂದು ಸೌಹಾರ್ದಯುತ ಭೇಟಿಯಾಗಿ ಉಳಿದುಕೊಳ್ಳುತ್ತಾ ಅನ್ನೋ ಸಂಶಯಗಳು ಕೂಡ ಇವೆ. ಪಟ್ಟದ ಕದನಕ್ಕೆ ಬ್ರೇಕ್ಫಾಸ್ಟ್ನ ಸ್ಮಾಲ್ ಬ್ರೇಕ್. ಡಿಸೆಂಬರ್ ಮುಗಿತಾ ಇದ್ದಂತೆ ಶುರು ಅಸಲಿ ಗೇಮ್. ನಾಯಕರ ನಾಷ್ಟಾ ಸಭೆಗಳು ಪಟ್ಟದ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಎಳೆಯಲು ಹೂಡಿದ ತಂತ್ರ ಅನ್ನೋ ಮಾತು ಈಗಲೂ ಕೂಡ ಕೇಳಿ ಬರ್ತಿದೆ. ಅಸಲಿ ಆಟ ಶುರುವಾಗೋದೇ ಡಿಸೆಂಬರ್ ಬಳಿಕ. ಹೀಗಾಗಿಯೇ ಇಷ್ಟು ದಿನ ವೈಲೆಂಟ್ ಆಗಿ ನಡೆಯುತ್ತಿದ್ದ ಕಿರೀಟ ಕದನ ಈಗ ಸೈಲೆಂಟ್ ಆಗಿ ಸಾಗ್ತಾ ಇದೆ. ಸಿಎಂ ಡಿಸಿಎಂ ಜಂಟಿಯಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಆದರೂ ಕೂಡ ದೆಹಲಿಯತ್ತ ಉಭಯ ನಾಯಕರ ಚಿತ್ತ ನೆಟ್ಟಿದೆ. ಅಲ್ಲಿಂದ ಬರೋ ಒಂದೇ ಒಂದು ಕರೆಗಾಗಿ ಡಿಕೆಶಿ ಹಾಗೂ ಸಿಎಂ ಸಿದ್ದು ಇಬ್ಬರು ಕೂಡ ಕಾಯ್ತಿದ್ದಾರೆ. ಅಂದು ಬಿಹಾರ ಎಲೆಕ್ಷನ್, ಇಂದು ಸೆಷನ್. ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಮತ್ತೆ ಮುಂದಕ್ಕೆ. ರಾಜ್ಯದಲ್ಲಿ ನಡೆದ ಕುರ್ಚಿ ಕದನಕ್ಕೆ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಅಂತಿಮ ಸ್ವರೂಪ ಸಿಗಲಿದೆ ಅಂತಲೇ ಭಾವಿಸಲಾಗಿತ್ತು. ಬಿಹಾರ ಎಲೆಕ್ಷನ್ ಸಮಯದಲ್ಲಿಯೇ ಭುಗಿಲೆದ್ದಿದ್ದ ಸಿಎಂ ಬದಲಾವಣೆ ಜ್ವಾಲಾಮುಖಿ ದೆಹಲಿವರೆಗೂ ಅದರ ಕಾವು ತಾಗಿತ್ತು. ಆ ವೇಳೆ ಹೈಕಮಾಂಡ್ ನಾಯಕರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದು ಹೋಗಿದ್ರು. ಚುನಾವಣಾ ಫಲಿತಾಂಶದ ಬಳಿಕ ಪಟ್ಟದಾಟದ ಫೈಟ್ಗೆ ಬ್ರೇಕ್ ಬೀಳಲಿದೆ ಅಂತ ಭಾವಿಸಲಾಗಿತ್ತು.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಕ್ಕೆ ಬಂದು ಹೋದ ಮೇಲಂತೂ ಸದ್ಯದಲ್ಲಿಯೇ ಕುರ್ಚಿ ಕದನ ಕೊನೆಗೊಳ್ಳಲಿದೆ ಅಂತಲೇ ಭಾವಿಸಲಾಗಿತ್ತು. ಆದರೆ ಹೈಕಮಾಂಡ್ ಈ ವಿಚಾರದಲ್ಲಿ ನಾಜೂಕಿನ ಹೆಜ್ಜೆ ಇಡುತ್ತಿದೆ. ಈಗ ಸಂಸತ್ ಕಲಾಪದ ನೆಪದಲ್ಲಿ ಇಬ್ಬರು ನಾಯಕರು ಸೇರಿ ಮಾತನಾಡಿ ಒಂದು ಅಲ್ಪ ವಿರಾಮ ನೀಡಿ ಅಧಿವೇಶನದ ಬಳಿಕ ನಾವು ಪೂರ್ಣ ವಿರಾಮ ಹಾಕ್ತೀವಿ ಅಂತ ಸೂಚನೆ ಬಂದಂತಿದೆ. ಹೀಗಾಗಿ ಕಿರೀಟ ಫೈಟ್ ಸದ್ಯ ತಾತ್ಕಾಲಿಕವಾಗಿ ಶಾಂತಗೊಂಡಿದೆ. ರಾಜ್ಯದಲ್ಲಿ ಟಿಫಿನ್ ಪಾಲಿಟಿಕ್ಸ್ ಸದ್ಯ ಜೋರಾಗಿದೆ. ಟಿಫಿನ್ ಸಿಎಂ ಡಿಸಿಎಂ ನಿವಾಸದ ಟೇಬಲ್ ಮೇಲೆಯೇ ನಡೀತಾ ಇದ್ರು. ಟಿಫಿನ್ ಬಾಕ್ಸ್ ಬಂದಿದ್ದು ಮಾತ್ರ ದೆಹಲಿಯಿಂದ. ಟಿಫಿನ್ ಬಾಕ್ಸ್ ನಲ್ಲಿ ಅನೇಕ ರಹಸ್ಯಗಳು ಅಡಗಿವೆ. ಇಲ್ಲಿ ಸಿಎಂ ಡಿಸಿಎಂ ನಿರಾಳವಾಗಿ ಉಪಹಾರ ಸೇವಿಸುತ್ತಿದ್ರೆ ಅಲ್ಲಿ ದೆಹಲಿಯಲ್ಲಿ ಬೇರೆಯದ್ದೇ ಚರ್ಚೆಗಳು ನಡೀತಾ ಇದೆ. ಬೇರೆಯದ್ದೇ ತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ. ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ನಡೆದ ಮಾತುಕತೆಯಲ್ಲಿ ಏನೆಲ್ಲ ನಿರ್ಣಯ ಆಗಿದೆ ಗೊತ್ತಾ? ಸದ್ಯಕ್ಕೆ ಸೈಲೆಂಟ್ ಆಗಿರಿ ಅಂದಿದ್ದೇಕೆ ಸೋನಿಯಾ? ಈ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಒಂದು ಔತಣಕೂಟ, ದೆಹಲಿಯಲ್ಲಿ ನಡೀತಿರೋದೇ ಬೇರೆಯ ಆಟ. ಈಗಾಗಲೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ನಗುತ್ತಲೇ ಆಚೆ ಬಂದು ಇನ್ಮೇಲೆ ಗೊಂದಲ ಇರಲ್ಲ ಅಂತ ಕುರ್ಚಿ ಕಿತ್ತಾಟಕ್ಕೆ ಒಂದು ಸ್ಮಾಲ್ ಬ್ರೇಕ್ ಹಾಕಿದ್ದು ರಾಜ್ಯಕ್ಕೆ ಗೊತ್ತಿದೆ. ಸದ್ಯ ನಾಯಕರು ಒಬ್ಬರಿಗೊಬ್ಬರು ಬಿಟ್ಟು ಕೊಡದಂತೆ ಒಂದೇ ವೇದಿಕೆಯಲ್ಲಿ ಮಾತುಗಳನ್ನ ಆಡ್ತಿದ್ದಾರೆ. ಗುಂಪಿಲ್ಲ ಬಣವಿಲ್ಲ ಅಂತಲೂ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವರು ನಮ್ಮ ಬ್ರದರ್ ಅನ್ನೋ ಮಾತುಗಳು ಕೂಡ ಬರ್ತಿವೆ. ನೀವು ಹೇಳ್ತಾ ಇದ್ರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂದಿನ ಸಹೋದರರಿಗೆ ಮುಂದೆ ಕಾದಿದೆ ಸವಾಲ್. ಭವಿಷ್ಯದ ಸರ್ಕಾರಕ್ಕೆ ಸಾಕ್ಷಿಯಾದ ಸೋನಿಯಾ ಮಹಲ್. ಎಸ್, ಈಗ ಬ್ರದರ್ ಎನ್ನುತ್ತಿರುವ ನಾಯಕರಿಗೆ ಮುಂದೆ ದೊಡ್ಡ ಸವಾಲು ಎದುರಾಗಿರೋದಂತೂ ಫಿಕ್ಸ್. ಇಲ್ಲಿ ಸೋದರತ್ವದ ಮಾತುಗಳು ನಡೆಯುತ್ತಿದ್ರೆ ಅಲ್ಲಿ ಅಧಿಕಾರತ್ವ ಯಾರ ಕೈಗೆ ಕೊಡಬೇಕು ಅಂತ ನಿರ್ಧಾರಗಳು ಆಗ್ತಿವೆ. ದೆಹಲಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣದ ಕುರಿತು ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಎದುರು ಖರ್ಗೆ ಸದ್ಯ ಕರ್ನಾಟಕದಲ್ಲಿ ಸೃಷ್ಟಿಯಾಗಿರುವ ಕುರ್ಚಿ ಕದನದ ಕಂಪ್ಲೀಟ್ ಪಿಕ್ಚರ್ ತೆರೆದಿಟ್ಟಿದ್ದಾರೆ. ಸದ್ಯ ಪರಿಸ್ಥಿತಿ ಮೇಲ್ನೋಟಕ್ಕೆ ತಿಳಿಯಾಗಿದೆ, ಆದರೆ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಪದೇ ಪದೇ ಸಭೆ ನಡೆಸಿದ್ರೂ ಕೂಡ ಪ್ರಯೋಜನವಾಗ್ತಿಲ್ಲ. ನೀವು ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಾಯಕತ್ವದ ವಿಚಾರ ಈಗ ಟಚ್ ಮಾಡೋದು ಬೇಡ. ಸಿದ್ದುಗೆ 3 ಬೋನಸ್ ತಿಂಗಳು ನೀಡಿದ್ರಾ ಸೋನಿಯಾ? ಸುಮಾರು 15 ನಿಮಿಷಗಳ ಕಾಲ ಸೋನಿಯಾ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸದ್ಯ ನಾಯಕತ್ವ ಬದಲಾವಣೆ ವಿಚಾರ ಟಚ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಂಸತ್ ಅಧಿವೇಶನವಿದೆ. ಡಿಸೆಂಬರ್ನಿಂದ ಕರ್ನಾಟಕದಲ್ಲೂ ವಿಧಾನಸಭಾ ಕಲಾಪ ಶುರುವಾಗಲಿದೆ. ಸದ್ಯ ಇದು ಯಥಾಸ್ಥಿತಿಯಲ್ಲಿಯೇ ಸಾಗಲಿ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಜಿಬಿಎ ಚುನಾವಣೆ ಸೇರಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿವೆ. ಸಿದ್ದುಗೆ ಅಹಿಂದ ಸಮುದಾಯದ ಬಲ ಇದೆ. ಡಿಕೆ ಶಿವಕುಮಾರ್ಗೆ ಒಕ್ಕಲಿಗರ ಒಲವಿದೆ. ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಚುನಾವಣೆಯ ಮೇಲೆ ಭಾರೀ ಪರಿಣಾಮ ಬೀರಲಿದೆ ಅಂತ ಮನವರಿಕೆ ಮಾಡಿದ್ದಾರೆ. ಬಳಿಕ ಸೋನಿಯಾ ಗಾಂಧಿ ಈ ವಾರದಲ್ಲಿ ಉಭಯ ನಾಯಕರನ್ನ ಕರೆಸಿ ಮಾತನಾಡೋಣ ಅಂತ ಸ್ಪಷ್ಟಪಡಿಸಿದ್ದಾರೆ.
ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಫೇಕ್ಸ್. ಬೋನಸ್ ತಿಂಗಳು ಬಳಿಕ ಸಿದ್ದು ಕುರ್ಚಿಗೆ ವಿದಾಯ. ಎಸ್, ಈ ಬಗ್ಗೆ ಈ ಹಿಂದೆಯೇ ಗ್ಯಾರಂಟಿ ನ್ಯೂಸ್ ಹೇಳಿತ್ತು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋದು ಫಿಕ್ಸ್ ಅಂತ. ಆದ್ರೆ ಇದಾಗಲು ಇನ್ನೂ 3 ತಿಂಗಳುಗಳ ಸಮಯವಿದೆ. ಬಜೆಟ್ ಮಂಡನೆ ಮುಗಿದ ಬಳಿಕ ಡಿಕೆಶಿಗೆ ಸಿಎಂ ಸ್ಥಾನದ ಲಕ್ ಹೊಡೆಯೋದು ಪಕ್ಕ. 2 ಇಲ್ಲ 3 ತಿಂಗಳು, ಒಟ್ನಲ್ಲಿ ಡಿಕೆಶಿ ಹಿಡಿದ ಪಟ್ಟು ಅವರನ್ನ ಪಟ್ಟಕ್ಕೇರಿಸುವುದು ನಿಶ್ಚಿತ. ಡಿಸಿಎಂ ಸಿಎಂ ಆಗೋದು ಗ್ಯಾರಂಟಿ ಅನ್ನೋದು ಗ್ಯಾರಂಟಿ ನ್ಯೂಸ್ಗೆ ಪಕ್ಕಾ ಮಾಹಿತಿಗಳು ದೊರೆಯಲಿವೆ. ಸಿಎಂ ಸ್ಥಾನಕ್ಕೆ ಸಿದ್ದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ರಿಸೈನ್. ಬೆಳಗಾವಿ ಸಾಹುಕಾರನಿಗೆ ಒಲಿಯಲಿದೆ ಕೆಪಿಸಿಸಿ ಪಟ್ಟ. ಎಸ್, ಹೈಕಮಾಂಡ್ ಮುಹೂರ್ತ ನಿಗದಿ ಮಾಡಿದ ದಿನದಂದೇ ಈ ಎಲ್ಲ ಬೆಳವಣಿಗೆಗಳು ನಡೆಯಲಿವೆ. ಇನ್ನು 2 ಇಲ್ಲ 3 ತಿಂಗಳಲ್ಲಿ ರಾಜ್ಯದಲ್ಲಿ ಹೊಸ ಗಾಳಿ ಬೀಸಲಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿರುವ ಸಿದ್ದರಾಮಯ್ಯ ಸ್ಮೂತ್ ಎಕ್ಸಿಟ್ ಆಗಲಿದ್ದಾರೆ. ಗೊಂದಲಗಳಿಗೆ, ಕಿತ್ತಾಟಗಳಿಗೆ ಅವಕಾಶವೇ ಕೊಡದಂತೆ ಈ ಎಲ್ಲ ಚಟುವಟಿಕೆಗಳು ನಡೆಯಲಿವೆ. ಆ ಕಡೆ ಸಿಎಂ ಸ್ಥಾನಕ್ಕೆ ಸಿದ್ದು ರಾಜೀನಾಮೆ ನೀಡುತ್ತಿದ್ದಂತೆ ಈ ಕಡೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಿಎಂ ಸ್ಥಾನ ಅಲಂಕರಿಸಲಿದ್ದಾರೆ. ಕೆಪಿಸಿಸಿ ಸ್ಥಾನಕ್ಕೆ ಬಂದು ಕೂರಲಿರುವ ಸತೀಶ್ ಜಾರಕಿಹೊಳಿ 2028ರ ಸಿಎಂ ರೇಸ್ನಲ್ಲಿ ನಾನಿದ್ದೀನಿ ಅನ್ನೋದರ ಸೂಚನೆ ನೀಡಲಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯಗೂ ಹೊಡೆಯಲಿದೆ ಲಾಕ್. 3 ಅಲ್ಲ 4 ಡಿಸಿಎಂಗಳು ಸೃಷ್ಟಿಯಾಗೋದು ಪಕ್ಕಾ. ಹೌದು, ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನದ ಬಡ್ತಿ ಸಿಗಲಿದೆ. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯಗೂ ಡಿಕೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗಲಿದೆ. ಡಿಸಿಎಂ ಸ್ಥಾನ ಸಿಕ್ಕರೂ ಅಚ್ಚರಿಯಿಲ್ಲ ಅನ್ನೋ ಮಾತುಗಳು ಸದ್ಯ ಕೇಳಿ ಬರ್ತಿವೆ. ಒಟ್ಟು 4 ಡಿಸಿಎಂಗಳಾಗಲಿದ್ದಾರಂತೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಬೆನ್ನಿಗಿರುವ ಅಹಿಂದ ಸಮುದಾಯ ಹಾಗೂ ಲಿಂಗಾಯತ ಮತಗಳನ್ನು ಸೆಳೆಯಲು ಒಬ್ಬ ಲಿಂಗಾಯತ ನಾಯಕನಿಗೆ ಡಿಸಿಎಂ ಸ್ಥಾನ ಸಿಗಲಿದೆ. ದೆಹಲಿ ಮೂಲಗಳು ಹೇಳುವ ಪ್ರಕಾರ ಲಿಂಗಾಯತ, ದಲಿತ, ಒಬಿಸಿ, ಮುಸ್ಲಿಂ ಸಮುದಾಯದ ನಾಯಕರು ಡಿಸಿಎಂ ಆಗೋದು 100% ಅಂತಲೇ ಹೇಳಲಾಗ್ತಿದೆ. ಒಬಿಸಿ ಸಮುದಾಯದಿಂದ ಯತೀಂದ್ರ ಸಿದ್ದರಾಮಯ್ಯ, ದಲಿತ ಸಮುದಾಯದಿಂದ ಡಾಕ್ಟರ್ ಜಿ ಪರಮೇಶ್ವರ್, ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಹಾಗೂ ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ಗೆ ಡಿಸಿಎಂ ಸ್ಥಾನ ಸಿಗುವುದು ನಿಶ್ಚಿತ ಅಂತಲೇ ದೆಹಲಿಯಿಂದ ಮಾತುಗಳು ಕೇಳಿಬರ್ತಿವೆ. ಮೊದಲು ದಿನಾಂಕ ಫಿಕ್ಸ್ ಆಗಲಿ ಅಂತ ಡಿಕೆ ಪಡೆ ಪಟ್ಟು. ಆ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಸಿದ್ದು ಬೆಂಬಲಿಗರ ಸಿಟ್ಟು. ಒಂದು ಕಡೆ ಸಿಎಂ ಡಿಸಿಎಂ, ಸಿಎಂ ನಾನಾ ನೀನಾ ಅನ್ನೋ ಫೈಟ್ನಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಾನು ನೀನು ಹಾಲು ಜೇನು ಅನ್ನೋ ಮಟ್ಟಕ್ಕೆ ಮಾತನಾಡ್ತಿದ್ದಾರೆ. ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಬಂಡೆ ನಿಜವಾದ ಬ್ರದರ್ಗಳು ಆಕ್ಟಿವ್ ಆಗಿದ್ದಾರೆ. ಬೇಗನೆ ಹೈಕಮಾಂಡ್ ಭೇಟಿಯಾಗಿ ದಿನಾಂಕ ನಿಗದಿಪಡಿಸಿಕೊಳ್ಳಿ, ಅದು 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ, ಮೊದಲು ದಿನಾಂಕ ನಿಗದಿಯಾಗ್ಲಿ ಅಂತ ಸೋನಿಯಾ ಗಾಂಧಿಯವರನ್ನ ಭೇಟಿಯಾಗಿ ಅವರ ಮೇಲೆ ಒತ್ತಡ ಹೇರಿ ಅಂತಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದವರು ಏನೇ ಆದರೂ ಅಧಿಕಾರ ಹಸ್ತಾಂತರ ಮಾಡುವ ಸಾಹಸಕ್ಕೆ ಕೈ ಹಾಕಬೇಡಿ, ಇದರಿಂದ ಮುಂದೆ ಪಕ್ಷದ ಮೇಲೆ ಆಗುವ ಪರಿಣಾಮದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿ, ಸೋನಿಯಾ ಗಾಂಧಿಯವರಿಗೆ ಮನವರಿಕೆಯಾಗುವಂತೆ ಮಾತನಾಡಿ ಅಂತ ಸೂಚಿಸುತ್ತಿದ್ದಾರೆ.
ಇಲ್ಲಿ ಪಟ್ಟದಾಟ ಏನೇ ನಡೆದರೂ ಅಸಲಿ ಚದುರಂಗದಾಟ ದೆಹಲಿಯಲ್ಲಿ ನಡೆಯುತ್ತಿದೆ. ಯಾರಿಗೆ ಚೆಕ್ಮೇಟ್ ಇಟ್ಟು ಯಾರನ್ನ ಅಧಿಕಾರದ ಪಟ್ಟಕ್ಕೆ ತಂದಿಡಲಿದ್ದಾರೆ ಅನ್ನೋದು ಹೈಕಮಾಂಡ್ ನಾಯಕರಿಗೆ ಮಾತ್ರ ಗೊತ್ತಿದೆ. ಅಲ್ಲಿಯವರೆಗೂ ಯಾವುದು ಕೂಡ ಊಹಿಸಿದಂತೆ ನಡೆಯೋದು ಡೌಟ್. ಆದರೆ ನಾಯಕತ್ವ ಬದಲಾವಣೆ ಆಗೋದಂತೂ ಫಿಕ್ಸ್. ಅದರ ಮುಹೂರ್ತ ದೆಹಲಿಯಲ್ಲಿ ಈಗಾಗಲೇ ನಿಗದಿಯಾಗಿದೆ. ಇಲ್ಲಿ ಬೇರೆಯದ್ದೇ ಆಟಗಳು ನಡೆಯುತ್ತಿವೆ. ಪಟ್ಟದ ಬಡಿದಾಟ, ಬಣದ ಕಚ್ಚಾಟ ಎಲ್ಲ ಮುಗಿದ ಮೇಲೆ ಈಗ ಅಸಲಿ ಚದುರಂಗದಾಟ ಶುರುವಾಗಿದೆ. ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ನಾಯಕರು ಒಂದೊಂದೇ ಕಾಯಿ ಮುನ್ನಡೆಸ್ತಾ ಇದ್ದಾರೆ. ವಿಳಂಬ ಆದ್ರೂ ಕೂಡ ಚೆಕ್ಮೇಟ್ ಕೊಡೋದಂತೂ ಪಕ್ಕಾ ಆಗಿದೆ. ಜಸ್ಟ್ 3 ತಿಂಗಳಲ್ಲಿ ರಾಜ್ಯ ಸರ್ಕಾರದ ಸ್ವರೂಪವೇ ಬದಲಾಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಆ ಮುಹೂರ್ತದ ದಿನ ಯಾವುದು? ಅದು ಹೈಕಮಾಂಡ್ ನಾಯಕರಿಗಷ್ಟೇ ಗೊತ್ತು. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.